ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿ. ಓಕೆ, ಈ ಪ್ರಶ್ನೆ ನೋಡೋಣ. ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆಗಳು ಯಾವ ಸರಿಯಾಗಿದೆ ಅಂತ ನೋಡ್ತಾ ಹೋಗೋಣ. ಕೇಂದ್ರ ಲೋಕಸೇವಾ ಆಯೋಗ ಸಂವಿಧಾನ ಭಾಗ 14ರ ವಿಧಿ 315ರಿಂದ 323ರವರೆಗೆ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟಂತಹ ವಿಧಿಗಳು ಕಂಡುಬರ್ತವೆ. ಸೊ ಅದರಲ್ಲಿ ಮೊದಲು ಸ್ಟೇಟ್ಮೆಂಟ್ ನೋಡೋಣ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಅಥವಾ ಅಧ್ಯಕ್ಷನು ಭಾರತ ಸರ್ಕಾರದ ಅಧೀನದಲ್ಲಾಗಲಿ ಅಥವಾ ರಾಜ್ಯ ಸರ್ಕಾರದ ಅಧೀನದಲ್ಲಾಗಲಿ ಮತ್ತೆ ಉದ್ಯೋಗವನ್ನು ಪಡೆಯಲು ಅನರ್ಹನಾಗಿರತಕ್ಕದ್ದು. ಸೊ ಈ ಸ್ಟೇಟ್ಮೆಂಟ್ ಸರಿ. ಯಾಕೆಂದರೆ ಆರ್ಟಿಕಲ್ 319 ಅಂದರೆ 319 ಏನು ಹೇಳುತ್ತೆ, ಅಧ್ಯಕ್ಷರ ನಿವೃತ್ತಿ ನಂತರದ ನಿರ್ಬಂಧದ ಬಗ್ಗೆ ಹೇಳುತ್ತೆ. ಹಾಗಾಗಿ ಆರ್ಟಿಕಲ್ 319ರ ಪ್ರಕಾರ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಭಾರತ ಸರ್ಕಾರದ ಅಧೀನದಲ್ಲಾಗಲಿ ಅಥವಾ ರಾಜ್ಯ ಸರ್ಕಾರದ ಅಧೀನದಲ್ಲಾಗಲಿ ಅವರು ನಿವೃತ್ತಿ ಆದ ನಂತರ ಮತ್ತೆ ಉದ್ಯೋಗ ಪಡೆಯಲು ಅನರ್ಹರಾಗಿರುತ್ತಾರೆ. ಓಕೆ, ನೆಕ್ಸ್ಟು ಲೋಕಸೇವಾ ಆಯೋಗದ ಸದಸ್ಯನು ತನ್ನ ಪದವನ್ನು ವಹಿಸಿಕೊಂಡು ದಿನಾಂಕದಿಂದ 5 ವರ್ಷಗಳ ಅವಧಿವರೆಗೆ ಅಥವಾ ಕೇಂದ್ರ ಆಯೋಗದ ಸಂದರ್ಭದಲ್ಲಿ ಅವನಿಗೆ 65 ವರ್ಷಗಳ ವಯಸ್ಸು ತುಂಬುವವರೆಗೆ ಧಾರಣ ಮಾಡತಕ್ಕದ್ದು. ಇಲ್ಲಿ ಈ ಸ್ಟೇಟ್ಮೆಂಟು ರಾಂಗ್ ಇದೆ. ಏನು, ಆರ್ಟಿಕಲ್ 316 ಅಥವಾ 316ನೇ ವಿಧಿ ಏನು ಹೇಳುತ್ತೆ, ಲೋಕಸೇವಾ ಆಯೋಗದ ಅಧ್ಯಕ್ಷರ ಸದಸ್ಯರ ಅಧಿಕಾರಾವಧಿ ಮತ್ತು ವಯೋಮಿತಿ ಬಗ್ಗೆ ಹೇಳುತ್ತೆ. ಸೊ ಲೋಕಸೇವಾ ಆಯೋಗದ ಸದಸ್ಯರು ಅವರು ಅಧಿಕಾರವನ್ನು ವಹಿಸ್ಕೊಂಡಾಗ ಅವರು 6 ವರ್ಷಗಳ ಅವಧಿವರೆಗೆ ಇರ್ಬೋದು, 5 ಅಲ್ಲ. ಜೊತೆಗೆ ಅವರಿಗೆ 65 ವರ್ಷಗಳಾಗವರೆಗೆ, ಅದು ಕೇಂದ್ರ ಲೋಕಸೇವಾ ಆಯೋಗದ 65 ವರ್ಷ, ರಾಜ್ಯ ಲೋಕಸೇವಾ ಆಯೋಗದಲ್ಲಿ 62 ವರ್ಷದ ವಯಸ್ಸಿನವರೆಗೆ ಅವರು ಪದಧಾರಣ ಮಾಡತಕ್ಕದ್ದು. ಬಟ್ 5 ವರ್ಷ ಕೊಟ್ಟಿರೋದ್ರಿಂದ ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ನೆಕ್ಸ್ಟು, ಕೇಂದ್ರ ಸೇವೆಗಳಿಗೆ ಮತ್ತು ಅನುಕ್ರಮವಾಗಿ ರಾಜ್ಯಗಳ ಸೇವೆಗಳಿಗೆ ನೇಮಕಗಳನ್ನು ಮಾಡುವುದು, ಪರೀಕ್ಷೆಗಳನ್ನು ನಡೆಸುವುದು ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗದ ಕರ್ತವ್ಯವಾಗಿರುತ್ತದೆ. ಸೊ ಈ ಸ್ಟೇಟ್ಮೆಂಟು ಸರಿ. ಆರ್ಟಿಕಲ್ 320 ಅಂದರೆ ವಿಧಿ 320 ಏನು ಹೇಳುತ್ತೆ, ಆಯೋಗದ ಪ್ರಮುಖ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಅವರು ನೇಮಕಾತಿಗಳನ್ನು ಮಾಡ್ಬೋದು, ಹಾಗೆಯೇ ಸರ್ಕಾರಕ್ಕೆ ಅವರ ಬಡ್ತಿ ಬಗ್ಗೆ, ವರ್ಗಾವಣೆ ಬಗ್ಗೆ, ಅವರ ಶಿಕ್ಷೆ ಬಗ್ಗೆ ಸಹ ಸಲಹೆಗಳನ್ನು ನೀಡ್ಬೋದು. ಸೊ ಈ ಸ್ಟೇಟ್ಮೆಂಟ್ ಸರಿ. ಈ ಲಾಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗದ ವೆಚ್ಚಗಳನ್ನು ಭಾರತ ಸಂಚಿತ ನಿಧಿಯ ಮೇಲೆ ಅಥವಾ ರಾಜ್ಯ ಸಂಚಿತ ನಿಧಿಯ ಹೊರಿಸತಕ್ಕದ್ದು. ಕರೆಕ್ಟ್, ಈ ಸ್ಟೇಟ್ಮೆಂಟು ಸಹ ಸರಿ. ಆರ್ಟಿಕಲ್ 322 ಏನು ಹೇಳುತ್ತೆ, ಅದು 322 ಏನು ಹೇಳುತ್ತೆ, ಆರ್ಥಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಸೊ ಅವರು ಆಯೋಗದ ವೆಚ್ಚಗಳನ್ನು ಭಾರತ ಸಂಚಿತ ನಿಧಿಯಿಂದ ಮತ್ತು ರಾಜ್ಯ ಸಂಚಿತದ ಮೇಲೆ ಅವರು ಹೊರಿಸತಕ್ಬೋದು. ಬಟ್ ಈ ನಿಧಿಯನ್ನು ಖರ್ಚು ಮಾಡಲಿಕ್ಕೆ, ಈ ದುಡ್ಡನ್ನು ಖರ್ಚು ಮಾಡೋದ್ರ ಬಗ್ಗೆ ಸಂಸತ್ತಿನಲ್ಲಿ ಕೇಳೋಕ್ಕೆ ಆಗೋದಿಲ್ಲ. ಜೊತೆಗೆ ಸಂಸತ್ತಿನಲ್ಲಿ ಇವರ ದುಡ್ಡಿನ ಬಗ್ಗೆ, ಇವ್ರ ವೆಚ್ಚದ ಬಗ್ಗೆ ಮತದಾನ ಮಾಡುವ ಅಗತ್ಯ ಇರೋದಿಲ್ಲ. ಹಾಗೆಯೇ ಅವರ ವೆಚ್ಚವನ್ನು ಕಡಿತಗೊಳಿಸುವ ಅಧಿಕಾರ ಯಾರಿಗಿರಲ್ಲ. ಸೊ ಈ ಪ್ರಕಾರ ಯಾವುದಾಗುತ್ತೆ, 1, 3, 4. ಸೊ ಆಪ್ಷನ್ 3 ಇದಕ್ಕೆ ಕರೆಕ್ಟ್ ಆನ್ಸರ್. ಈ ಪ್ರಶ್ನೆ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ.